ನಾನಿಲ್ಲಿ ದಹಿ ಬೆಲ್ಲ ಕೇಕ್ ಯಾವ ರೀತಿ ಮಾಡ್ಬೇಕಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಹೆಸರುಬೇಳೆ 4 ತಾಸು ನೆನೆಕೊಂಡು ಹಿಂಗೆ ನೀರು ತೆಕ್ಕೊಂಡಿನಿ. ಈಗ ಇದನ್ನಲ್ಲಿ ಮಿಕ್ಸಿನಲ್ಲಿ ಹಾಕ್ಕೋಬೇಕು. ನಾವು ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಯಾವ ರೀತಿ ಹಾಕ್ಕೊಂಡು ರುಬ್ಕೋಬೇಕು ಅನ್ನೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೇಳೆ ಎಲ್ಲ ಮಿಕ್ಸರ್ನಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ಹಾಕಬೇಕು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಆಮೇಲೆ ಒಂದು ಸ್ವಲ್ಪ ಅದ್ರಕ್ ಹಾಕಬೇಕು. ಅದ್ರಕ್ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಇದು ಚೆನ್ನಾಗಿ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿ ಜಾಸ್ತಿ ಅಳಸು ಮಾಡೋಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ರುಬ್ಕೋಬೇಕು. ನಾನು ತೋರಿಸ್ತೀನಿ ರುಬ್ಬಿದ ಮೇಲೆ ಯಾವ ರೀತಿ ಅಂತ. ಬರ್ದು ಎಷ್ಟು ಈ ರೀತಿ ರುಬ್ಕೋಬೇಕು ನೋಡಿ. ಈ ರೀತಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ವಿಸ್ಕರ್ ತೊಗೊಂಡು ಈ ರೀತಿ ಒಂದು 5 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದಕ್ಕೆ ಬೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಈನೋ ಹಾಕ್ಕೋಬೇಕು. ಒಂದು ಸ್ವಲ್ಪ ಈನೋ ಹಾಕ್ಕೋಬೇಕು. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಈನೋ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ. ಸ್ವಲ್ಪ ನೀರು 1 ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಅಳಸಾಗ್ತದೆ. ಅದೆಲ್ಲದರ ಕಲಿಬೇಕಲ್ಲ, ಹಿಂಗೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಾದ್ಮೇಲೆ ನಾವು ಇಡ್ಲಿ ಯಾವ ರೀತಿ ಬೇಕ್ ಮಾಡ್ತೀವಲ್ಲ ಆ ರೀತಿ ಬೇಕ್ ಮಾಡಬೇಕು. ನಿಮ್ಮ ಮನೇಲಿ ಯಾವ್ದು ಇರ್ತದೋ ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಈ ರೀತಿ ಎಣ್ಣೆ ಸವರ್ಸ್ಕೋಬೇಕು ಎಲ್ಲ ಕಡೆ ಚೆನ್ನಾಗಿ. ಬ್ಯಾಟರಿ ಇದ್ರಲ್ಲಿ ಹಾಕಿಬಿಡ್ಬೇಕೀಗ ಈ ರೀತಿ. ಈ ರೀತಿ ಬ್ಯಾಟರ್ ಹಾಕಿ ಒಂದು ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ನೀರು ನಾವು ಯಾವ ರೀತಿ ಇಡ್ಲಿ ಸ್ಟೀಮ್ ಮಾಡ್ತೀವಲ್ಲ ಆ ರೀತಿ ಇಡ್ಲಿ ಯಾವ ರೀತಿ ನೀರಿನಲ್ಲಿ ಸ್ಟೀಮ್ ಮಾಡ್ಕೋತೀವಲ್ಲ ಆ ರೀತಿ ನೀರು ಇಟ್ಕೋಬೇಕಿಲ್ಲಿ. ಇಟ್ಕೊಂಡು ಅದರ ಸ್ಟೀಮರ್ನಲ್ಲಿ ಅದು ನಾವು ಹಾಕಿರುವ ಹಿಟ್ಟು ಇಟ್ಟುಬಿಟ್ಟು 20 ನಿಮಿಷ ಬೇಯಿಸ್ಕೋಬೇಕು. ಅದು ಬೇಕಾಗ್ಲಿಕ್ಕೆ ಬಿಟ್ಟಿವಲ್ಲ ಅದ್ರ ಬಗ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಕ್ಯಾರೆಟ್ ತುರ್ಕೊಂಡಿರೋದು, ಅಲ್ಲಿಂದು ಸಾಸ್, ಖಟ್ಟ ಸಾಸು, ಆಮೇಲೆ ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಕರ್ಡು, ಆಮೇಲೆ ಬೂಂದಿ, ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಹಿಂಗೆ ಹಾಕಿ ಕಲಿಸ್ಕೊಂಡಿರೋ ನೀರು. ಇದು ಖಟ್ಟ ಸಾಸು ಆಮೇಲೆ ಗ್ರೀನ್ ಚಿಲ್ಲಿ ಸಾಸು ಎರಡೂ ನನ್ನ ಚಾನಲಲ್ಲಿ ರೆಸಿಪಿ ಇದೆ, ಮೊದಲೇ ಮಾಡಿಬಿಟ್ಟಿನಿ ನಾನು, ನೀವು ನೋಡ್ಕೋಬೋದು ಹೋಗಿ. ನೋಡಿ ಈ ರೀತಿ ರೆಡಿಯಾಗಿದೆ. ಈಗ ಇದನ್ನು 2 ಭಾಗವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ 2 ಭಾಗವಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಮತ್ತು ಉಪ್ಪು ಮತ್ತು ಹಿಂಗೆ ಕಲಸಿಟ್ಟಿದ್ದೀವಲ್ಲ ಒಂದೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಹಾಕೋಬೇಕು, ಭಾಳ ತೋಯಿಸ್ಲಕ್ಕೆ ಹೋಗ್ಬೇಡಿ. ಈ ರೀತಿ ತೋಯಿಸಾದ್ಮೇಲೆ ಗ್ರೀನ್ ಚಟ್ನಿ, ಆಮೇಲೆ ಖಟ್ಟ ಮೀಠಾ ಚಟ್ನಿ, ಆಮೇಲೆ ಮೊಸರು, ಆಮೇಲೆ ಕ್ಯಾರೆಟು, ಒಂದು ಸ್ವಲ್ಪ ಬೂಂದಿ, ಮತ್ತು ಸ್ವಲ್ಪ ಇದ್ರ ಮೇಲೆ ಹಿಂಗೆ ಹಾಕ್ಕೋಬೇಕು.
ಆಮೇಲೆ ಅದು ಮತ್ತೊಂದಿನ ಪದರ ಇರ್ತದಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಬಿಡಬೇಕು. ಈ ರೀತಿ ಚೆನ್ನಾಗಿ ಇಟ್ಕೊಂಡು ಬಿಡ್ಬೇಕು ಈ ರೀತಿ. ಆಮೇಲೆ ಮೇಲಿನ ಪದರ ಇಟ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಅದು ಹಿಂಗೇನು ಕಲಸಿರ್ತೀವೋ ನೀರು ಹಾಕ್ಕೋಬೇಕು ಒಂದು ಸ್ವಲ್ಪ ಈ ರೀತಿ. ಆಮೇಲೆ ಮೊಸರಿಂದು ಚೆನ್ನಾಗಿ ಇದು ಕೋಟ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ನಾವು ಕೇಕಿಗೆ ಆ ರೀತಿ ವಿಪ್ಡ್ ಕ್ರೀಮ್ ಹಚ್ಚಿ ಕೋಟ್ ಮಾಡ್ಕೋತೀವಲ್ಲ ಮೇಲೆ ಆ ರೀತಿ ಚೆನ್ನಾಗಿ ಎಲ್ಲ ಸೈಡಿಗೂ ನೋಡಿ ಈ ರೀತಿ ಚೆನ್ನಾಗಿ ಮೊಸರಿಂದಿಂದ ಎಲ್ಲ ಕಡೆನೂ ವಿಪ್ಡ್ ಕ್ರೀಮ್ ಯಾವ ರೀತಿ ಹಚ್ಕೋತೀವೋ ಆ ರೀತಿ ಎಲ್ಲ ಕಡೆ ಹಚ್ಕೋಬೇಕು. ಈ ರೀತಿ ಇದು ಚಟ್ನಿ ತೊಗೊಂಡು ಈ ರೀತಿ ಯಾವ ಚಾಕ್ಲೇಟ್ ಯಾವ ರೀತಿ ಬಿಡ್ತೀವಲ್ಲ ಆ ರೀತಿ ಕಡೆಗೆಲ್ಲ ಬಿಟ್ಕೋಬೇಕು. ಚೆನ್ನಾಗಿ ಕಾಣಿಸ್ತದೆ ಇದು. ಆಮೇಲೆ ಗ್ರೀನ್ ಚಟ್ನಿ ತೊಗೊಂಡು ಈ ರೀತಿ ಇಟ್ಕೋಬೇಕಿಲ್ಲಿ. ಈ ರೀತಿ ಡಿಸೈನ್ ಮಾಡ್ಕೋಬೇಕು. ಈ ರೀತಿ ಈ ರೀತಿ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಮಧ್ಯದಲ್ಲಿ ಥೋಡೆ ಇದು ಚಟ್ನಿ ಹಾಕ್ಕೊಂಡು ಬಿಡ್ಬೇಕು ಇಲ್ಲಿ. ಈ ರೀತಿ ಮಧ್ಯದಲ್ಲಿ ಬೂಂದಿ ಇಡ್ಬಿಡ್ಬೇಕು.